ಘೋಷಣೆ ಮಾಡಿದ್ರು. ನೋಡಿರಿ, ನಮ್ಮದು ಇವತ್ತು ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು, ರಾಷ್ಟ್ರೀಯ ನಾಯಕರು, ಕೇಂದ್ರ ಮಂತ್ರಿಗಳಂಥ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಕೋರ್ ಕಮಿಟಿ ಸದಸ್ಯರಾದಂಥ ಎಲ್ಲ ಸದಸ್ಯರು, ವಿರೋಧ ಪಕ್ಷದ ನಾಯಕರು, ಕೆಳಮನೆ ಮತ್ತು ಮೇಲುಮನೆಯ ಎಲ್ಲ ಸದಸ್ಯರ ಜೊತೆಯಲ್ಲಿ ಅವರು ಮಾತಾಡೋಕ್ಕೆ ಬೆಂಗಳೂರು ಹೋಗಿದ್ದಾರೆ. ಅಲ್ಲಿ ಪಾರ್ಟಿಯಲ್ಲಿ ಇವತ್ತುಗಳು ಚರ್ಚೆ ಆಗ್ತಾಯಿದೆ. ಚರ್ಚೆ ಆದ ನಂತರ 7ನೇ ತಾರೀಕಿಗೆ ಯಾವ ರೀತಿಯಲ್ಲಿ ರೂಪುರೇಷೆಗಳು, 17ನೇ ತಾರೀಕಿಗೆ ಯಾವ ರೀತಿಯಲ್ಲಿ ರೂಪುರೇಷೆಗಳು, ಹೋರಾಟಗಳು ಹೆಂಗಿರ್ತತೆ ಅನ್ನೋಂಥ ವಿಚಾರದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದ್ದೇವೆ. ನಂತರ ಒಂದು 17ನೇ ತಾರೀಕಿಗೆ ಒಂದು ಡೇಟು ತೀರ್ಮಾನ ಆದ ನಂತರ ಪುನಃ ಇದನ್ನು ಯಾವ ರೀತಿಯಲ್ಲಿ ಹಂತವಾಗಿ ಹೆಂಗೆ ತೊಗೊಂಡು ಹೋಗಬೇಕು ಅನ್ನೋಂಥ ತೀರ್ಮಾನವನ್ನು ಪಾರ್ಟಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ತೊಗೊತಾರೆ. ಆದರೂ ನೀವು ನೋಡಿರಿ, ನಾನು CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದಿಷ್ಟೇ, ಪಾರದರ್ಶಕವಾಗಿ ನಡೀಲಿ. ಇವತ್ತು ನಾನು ಕೇಳಿರೋಂಥ ಸಿಟ್ಟಿಂಗ್ ಜಡ್ಜ್ ಹತ್ರ ಮಾಡಿಸಂದೇಳಿ CBI ಕೊಡಲಿ ಅಂತ ಕೊಡಲಿಲ್ಲ. ಆದರೆ ಇವತ್ತಿನ ತನಕಾಗಿದೆ. ಇವತ್ತು ನಿಮ್ಮ ಶಾಸಕರನ್ನ ನೀವು ರಕ್ಷಣೆ ಮಾಡೋಂಥ ಕೆಲಸ ತಾವು ಸರ್ಕಾರ ಮಾಡ್ತಾ ಇದ್ದಾನ. ಈ 10 ದಿನಗಳಾಗ್ತಾ ಇದ್ರು ಕೂಡ ಯಾಕೆ ಶಾಸಕರನ್ನ ಬಂಧಿಸಿಲ್ಲ? ಇವತ್ತು CID ತನಿಖೆ ಮಾಡೋದ್ರಿಂದ ಇವತ್ತು ನಾವೇನು ಯಾವುದೇ ವಿರೋಧ ಇಲ್ಲ. ಆದರೆ ಏನೇನು ವೀಡಿಯೋಗಳನ್ನು ಬಿಡುಗಡೆ ಮಾಡಬೇಕಾದ ಎಲ್ಲ ವೀಡಿಯೋಗಳು ಬಿಡುಗಡೆ ಮಾಡಿದ್ದೀನಿ. ನಿರ್ಧಾರ ಯಾರು ತಗೋಬೇಕು? ಸರ್ಕಾರ ನಿರ್ಧಾರ ತಗೋಬೇಕು. ಈ ಮೇನ್ ಕಲ್ಪ್ರೇಟ್ ಏನಿದ್ದಾರೋ, ಶಾಸಕರು ಏನಿದ್ದಾರೋ, ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡೋಂಥ ಕೆಲಸ ಬೇಕು. ನೀವು ನಿಮ್ಮ ಶಾಸಕರನ್ನ ಉಳಿಸೋಂಥ ಕೆಲಸ, ನಿಮ್ಮ ಶಾಸಕರನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ರೆ ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ್ತಾರೆ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. CID ಕೊಟ್ಟ ನಂತರದಲ್ಲೂ ಕೂಡ ನೀವು ಸಮಾವೇಶ ಪ್ರತಿಭಟನೆ ಮಾಡ್ತೀರಾ ಅಂತ? ನೋಡಿರಿ, ನಮ್ಮ ಹೋರಾಟ ರೀ, ನಮ್ಮ ಹಕ್ಕು. ನಮ್ಮ ಹೋರಾಟವನ್ನು ನಮ್ಮ ಪ್ರಶ್ನೆ ಮಾಡೋಕ್ಕೆ ಯಾರಿಗೆ ಅಧಿಕಾರ ಇಲ್ಲ. ಮಾಡ್ತೀರಾ ಅಂತ ನಾವು ಖಂಡಿತವಾಗಿ ಅವರು CID ಕೊಡಲಿ, ಏನೇ ಕೊಟ್ಟಿದ್ರೂ ಕೂಡ ಪಾರದರ್ಶಕವಾಗಿ ನಡೀಲಿ ಅನ್ನೋಂಥ ಒತ್ತಾಯ ಮಾಡ್ತೀವಾಗಲಿ, ಶಾಸಕರನ್ನ ಬಂಧಿಸಿರಿ ಅಂತ ಹೇಳಿ ನಾವು ಕೇಳ್ತೀವಾಗಲಿ, ಇವತ್ತು ತನಿಖೆ ಮಾಡೋಂಥ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರವನ್ನು ಮಾಡೋಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ಯಾವತ್ತು ಕರೀತಾರೋ ಅವತ್ತು ಹೋಗ್ತೀವಿ. ಏನು ಸಪೋರ್ಟ್ ಮಾಡಬೇಕೋ ಸಪೋರ್ಟ್ ಮಾಡ್ತೀವಿ. ಅವ್ರ ತನಿಖೆಗೆ ಏನು ಸಹಕಾರವನ್ನು ಕೊಡಬೇಕು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಸಹಕಾರವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಈಗ 17ನೇ ತಾರೀಕಿನ ಹೋರಾಟದ ಬಗ್ಗೆ ಇವತ್ತು ಡಿಸೈಡ್ ಆಗುತ್ತೆ ಸರ್ ಮೀಟಿಂಗಲ್ಲಿ? ಬಹುಶಃ ಪಾರ್ಟಿ ಚರ್ಚೆ ಆಗ್ತಾ ಇದೆ. ಆದಂಥ ಟೈಮಲ್ಲಿ ಆಲ್ರೆಡಿ ನಮಗೆ ಇರೋಂಥ ಮಾಹಿತಿ ಪ್ರಕಾರ 17ನೇ ತಾರೀಕಿಗೆ ಬಳ್ಳಾರಿಯಲ್ಲಿ ಮಾಡಲೇಬೇಕನ್ನೋಂಥ ತೀರ್ಮಾನವನ್ನು ತೊಗೊಂಡಿದ್ದಾರೆ. ಇನ್ನು ಯಾವ ರೀತಿಯಲ್ಲಿ ಇದನ್ನು ಇನ್ನು ಈ ಗಟ್ಟಿಯಾದಂಥ ಹೋರಾಟವನ್ನು ಮಾಡಬೇಕನ್ನೋಂಥ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಸ್ವರೂಪ ಆಗಬೇಕು, ಏನು ಮಾಡಬೇಕು, ಹೆಂಗಾದರೆ ಚಲೋ ಇರುತ್ತೆ, ಯಾವ ರೀತಿಯಲ್ಲಿ ಇವತ್ತು ಸರ್ಕಾರ ಶಾಸಕರ ರಕ್ಷಣೆ ಮಾಡೋಂಥ ವಿಚಾರದಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾವು ಫೈಟ್ ಮಾಡಬೇಕನ್ನೋಂಥ ಹೋರಾಟವನ್ನು ಇವತ್ತು ಚರ್ಚೆ ನಡೀತಾ ಇದೆ. ಥ್ಯಾಂಕ್ ಯು. ಸರ್, ಇನ್ನೊಂದು ಈಗ